ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪುವ ಲಕ್ಷಣ ಕಾಣಿಸ್ತಾ ಇದೆ. ಯಾವುದೇ ಕ್ಷಣ ದಾಳಿ ಆಗಬಹುದು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಇರಾನ್ ನಲ್ಲಿರೋ ಭಾರತೀಯರಿಗೆ ಭಾರತ ಸರ್ಕಾರದಿಂದ ತುರ್ತು ಸಂದೇಶ ಜಾರಿ ಮಾಡಲಾಗಿದೆ. ಪ್ರಸ್ತುತ ಸಿಚುವೇಶನ್ ಸರಿಯಿಲ್ಲ ಅಲ್ಲಿ. ವಿದ್ಯಾರ್ಥಿಗಳು, ಪ್ರವಾಸಿಗರು, ವ್ಯಾಪಾರಿಗಳು ಯಾರ್ಯಾರಿದ್ದೀರೋ ಎಲ್ರೂ ವಾಪಸ್ ಬನ್ನಿ. ಕಮರ್ಷಿಯಲ್ ಫ್ಲೈಟ್ ಹತ್ಕೊಂಡು ಕೂಡ್ಲೇ ಬಂದ್ಬಿಡಿ. ಅದು ಸಿಗ್ಲಿಲ್ಲ ಅಂದ್ರೆ ಲಭ್ಯ ಇರೋ ಯಾವುದೇ ಸಾರಿಗೆ ವ್ಯವಸ್ಥೆ ಮೂಲಕನಾದ್ರೂ ಪರವಾಗಿಲ್ಲ ಇರಾನ್ ನಿಂದ ಹೊರಗೆ ಹೋಗಿ ಅಂತ ಭಾರತೀಯ ರಾಯಭಾರ ಕಚೇರಿ ಈಗ ಅಡ್ವೈಸರಿ ಜಾರಿ ಮಾಡಿದೆ. ಹಾಗೆ ಪ್ರತಿಭಟನೆ ಆಗೋ ಜಾಗಗಳಿಂದ ದೂರ ಇರಿ. ತಮ್ಮ ಪಾಸ್ಪೋರ್ಟ್ ಸೇರಿದ ಹಾಗೆ ಎಲ್ಲಾ ಟ್ರಾವೆಲ್ ಡಾಕ್ಯುಮೆಂಟ್ಸ್ ಅನ್ನ ಸೇಫ್ ಆಗಿ ಜೊತೆಲಿ ಇಟ್ಕೊಂಡಿರಿ. ತುರ್ತು ನೆರವಿಗಾಗಿ 4 ನಂಬರ್ ಕೊಟ್ಟಿರ್ತೀವಿ, ಇದಕ್ಕೆ ಕಾಲ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಇಂಟರ್ನೆಟ್ ಸಮಸ್ಯೆ ಇದ್ರೆ ಅಲ್ಲಿ ಭಾರತದಲ್ಲಿರೋ ಅವರ ಕುಟುಂಬದವರು ಆನ್ಲೈನ್ ಫಾರ್ಮ್ ಅನ್ನ ತುಂಬೋಕು ಕೂಡ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಇತ್ತ ಭಾರತದೊಂದಿಗೆ ಆಸ್ಟ್ರೇಲಿಯಾ, ಸರ್ಬಿಯಾ, ಪೋಲೆಂಡ್ ಕೂಡ ಇರಾನ್ ನಲ್ಲಿರೋ ತಮ್ಮ ಪ್ರಜೆಗಳಿಗೆ ಕೂಡಲೇ ವಾಪಸ್ ಬನ್ನಿ ಅಂತ ಅಡ್ವೈಸರಿ ಜಾರಿ ಮಾಡಿದ್ದಾರೆ. ಸೊ ಇದರ ಅರ್ಥ ಏನೋ ಆಗುತ್ತೆ ಅನ್ನೋ ಆತಂಕ ಈ ಎಲ್ಲ ರಾಷ್ಟ್ರಗಳಿಗೂ ಕೂಡ ಕ್ಲಿಯರ್ ಆಗಿ ಬಂದಿದೆ ಅಂತ ಅರ್ಥ. ಇದೇ ಟೈಮ್ ನಲ್ಲಿ ಅಮೆರಿಕ ಕಡೆಯಿಂದ ಸ್ಫೋಟಕ ಮಾಹಿತಿ. ಟ್ರಂಪ್ ಇರಾನ್ ಮೇಲೆ ಸೀಮಿತ ದಾಳಿಯನ್ನ ಪ್ಲಾನ್ ಮಾಡ್ತಿದ್ದಾರೆ ಅಂತ, ಲಿಮಿಟೆಡ್ ಸ್ಟ್ರೈಕ್ಸ್ ಅನ್ನ, ಅಂದ್ರೆ ನುಗೋದ್ ಗ್ಯಾರಂಟಿ ಅಂತ. ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಪ್ರಕಾರ ಟ್ರಂಪ್ ಇರಾನ್ ಮೇಲೆ ಪ್ರೆಷರ್ ಹಾಕೋಕೆ ಬಯಸ್ತಾ ಇದ್ದಾರೆ. ಹೀಗಾಗಿ ವಾರ್ನಿಂಗ್ ಶಾಟ್ ತರ ಕೆಲ ಕಡೆ ಸೀಮಿತ ದಾಳಿಯನ್ನ ಮಾಡೋಕೆ ಕನ್ಸಿಡರ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಮೊದಲ ಹಂತದಲ್ಲಿ ಇರಾನ್ ನ ರೆವಲ್ಯೂಷನರಿ ಗಾರ್ಡ್ ಕೋರ್ ನ ಹೆಡ್ ಕ್ವಾರ್ಟರ್ಸ್, ನ್ಯೂಕ್ಲಿಯರ್ ಘಟಕಗಳು ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿ ನೆಲೆಗಳನ್ನ ಗುರಿಯಾಗಿಸಿ ದಾಳಿ ಮಾಡ್ತಾರೆ ಅಂತ. ಇದಕ್ಕೂ ಬಗದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಇರಾನ್ ಸರ್ಕಾರವನ್ನೇ ಉರುಳಿಸೋ, ಖಾಮಿನೈಗಳನ್ನ ಮುಗಿಸೋ ಪ್ಲಾನ್ ಕೂಡ ಆಗಿದೆ ಅಂತ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಈ ಸುದ್ದಿಗೆ ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮಿನೈ ರಿಯಾಕ್ಟ್ ಮಾಡಿದ್ದಾರೆ. ನಾವು ಯುದ್ಧ ಶುರು ಮಾಡಲ್ಲ, ಯಾರ ಮೇಲೂ ದಾಳಿ ಮಾಡಲ್ಲ, ನಮ್ಮ ಮೇಲೆ ದಾಳಿ ಮಾಡಿದ್ರೆ ಸುಮ್ಮನೆ ಕೂರಲ್ಲ, ತಿರುಗೇಟನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಯ್ತಾ, ಇರಾನ್ ಸರ್ಕಾರ ಕೂಡ ಲಿಮಿಟೆಡ್ ಸ್ಟ್ರೈಕ್ ಅನ್ನೋದು ನಮ್ಗೆ ಗೊತ್ತಿಲ್ಲ, ನಮ್ಮ ಮೇಲೆ ಯಾವುದೇ ಸಣ್ಣ ಮಿಲಿಟರಿ ಆಕ್ಷನ್ ತಗೊಂಡ್ರು ಕೂಡ ಅದು ಯುದ್ಧ ಆಗತ್ತೆ. ಅಮೆರಿಕ ಆ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ಇಡೀ ಮಿಡಲ್ ಈಸ್ಟ್ ಹೊತ್ತಿ ಉರಿಯುತ್ತೆ ಅಂತ ಇರಾನ್ ವಿದೇಶಾಂಗ ಇಲಾಖೆ ಹೇಳಿದೆ. ಸೊ ಲಿಮಿಟೆಡ್ ಸ್ಟ್ರೈಕ್, ಸೀಮಿತ ದಾಳಿ ಅಂತ ಹೇಳ್ತಾನೆ ಫುಲ್ ಪ್ಲೆಜ್ಡ್ ವಾರ್ಗೆ ಟ್ರಂಪ್ ಕೈ ಹಾಕದಂಗೆ ಕಾಣಿಸ್ತಾ ಇದೆ. ಶುರು ಮಾಡೋದು ಸೀಮಿತ ಅಂತಾನೆ ಎಲ್ರೂ ಕೂಡ. ಆದ್ರೆ ಯುಕ್ರೇನ್ ಅಲ್ಲಿ ಏನಾಯ್ತು, ರಷ್ಯಾ ಒಂದು ವಾರದಲ್ಲಿ ಮುಗಿಸ್ತೀವಿ ಅಂತ ಶುರು ಮಾಡಿ ಹೇಳಕ್ಕಾಗಲ್ಲ. ಸೊ ಇದು ಸುಮ್ಮನೆ ಇದು ಸೀಮಿತ ದಾಳಿ ಅಂತೆಲ್ಲ ಹೇಳೋದು. ಯುದ್ಧ ಮುಗಿದ ಮೇಲೆ ಹೇಳ್ಬೋದು ನಾವು ಸೀಮಿತ ಆಯ್ತಾ ಅಥವಾ ಫುಲ್ ಪ್ಲೆಜ್ಡ್ ವಾರ್ ಆಯ್ತಾ ಅಂತ. ಆರಂಭದಲ್ಲೇ ಹೇಳೋದು ತುಂಬಾ ಕಷ್ಟ. ಇರಾನ್ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ, ಅದರ ಡ್ಯೂರೇಷನ್ ಎಷ್ಟು ಲಾಂಗ್ ಎಳ್ಕೊಂಡು ಹೋಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲವೂ ಕೂಡ. ಏನೋ ದಿಲ್ಲಿಯ ಎಐ ಸಮಿಟ್ ವೇಳೆ ಕಾಂಗ್ರೆಸ್ ಮುಖಂಡರ ಅರೆಬೆತ್ತಲೆ ಪ್ರತಿಭಟನೆ ಪಕ್ಷಾತೀತವಾಗಿ ಖಂಡನೆಗೆ ಗುರಿಯಾಗಿದೆ. ಈಗ ಕಾಂಗ್ರೆಸ್ ಹಿರಿಯ ನಾಯಕಿ, ಉಪರಾಷ್ಟ್ರಪತಿ ಕ್ಯಾಂಡಿಡೇಟ್ ಆಗಿದ್ದ ಮಾರ್ಗರೆಟ್ ಆಳ್ವಾ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳಲ್ಲಿ ಒಂದಷ್ಟು ಘನತೆ, ಶಿಸ್ತು ಮತ್ತು ಜವಾಬ್ದಾರಿ ಇರಬೇಕು ಅಂತ ತಮ್ಮದೇ ಕಾರ್ಯಕರ್ತರ ವರ್ತನೆಗೆ ಬೇಸರ ಹೊರಹಾಕಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇಡೀ INDIA ಕೂಟ ಹಾಗೂ ಇತರ ತಟಸ್ಥ ಪೊಲಿಟಿಕಲ್ ಪಾರ್ಟಿಗಳು ಕೂಡ, ಬಿಜೆಪಿ ಬಿಟ್ಟು ಉಳಿದವರು ಕೂಡ ಕಾಂಗ್ರೆಸ್ ವರ್ತನೆಗೆ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತ ಟೀಕೆ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಇದರಲ್ಲಿ ಏಕಾಂಗಿ ಆದಂಗೆ ಕಾಣಿಸ್ತಾ ಇದೆ. BSP ನಾಯಕಿ ಮಾಯಾವತಿ ಇದೊಂದು ಅಸಹ್ಯಕರ ವರ್ತನೆ ಅಂತ ಹೇಳಿದ್ದಾರೆ. ಆ ವೇದಿಕೆಗೆ ಹೋಗಿ ಅಂತ ಕೆಲಸ ಮಾಡಿದ್ದು ಖಂಡನೀಯ. ಅದು ದೇಶದ ಪ್ರೋಗ್ರಾಮ್ ಆಗಿತ್ತು, ಅಲ್ಲಿ ಪ್ರತಿಷ್ಠೆಗೆ ಕಳಂಕ ಬರದಂತೆ ನಡ್ಕೋಬೇಕು ಅಂತ ಹೇಳಿದ್ದಾರೆ. ಇನ್ನು BRS ನಾಯಕ KT ರಾಮರಾವ್, ತೆಲಂಗಾಣದವರು, ಇವರು ಇದು ಚೀಪ್ ಪಾಲಿಟಿಕ್ಸ್ ತೋರಿಸುತ್ತೆ ಅಂತ ಹೇಳಿ ಟೀಕೆ ಮಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯ ಸಹಜ, ಆದ್ರೆ ಅದನ್ನ ಎಲ್ಲಿ ಮತ್ತು ಹೇಗೆ ತೋರಿಸಬೇಕು, ಪ್ರತಿಭಟಿಸಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಇದನ್ನ ಅರ್ಥ ಮಾಡ್ಕೊಂಡಿಲ್ಲ. ವಿಚಿತ್ರ ಅಂದ್ರೆ ಇವರು ಈ ರೀತಿ ಬಟ್ಟೆ ಬಿಚ್ಚಿ ಪ್ರತಿಭಟನೆ ಮಾಡ್ತಿದ್ದಾಗ ಸಮಿಟ್ ನಲ್ಲಿ ರೇವಂತ್ ರೆಡ್ಡಿ ಅಲ್ಲೇ ಮಾತಾಡ್ತಾ ಇದ್ರು ಅಂತ ಹೇಳಿದ್ದಾರೆ. ಇನ್ನು TDP ಲೀಡರ್ ನಾರಾ ಲೋಕೇಶ್ ಕೂಡ ಇದನ್ನ ನೋಡಿ ಶಾಕ್ ಆಯ್ತು ಅಂದಿದ್ದಾರೆ. ಇನ್ನು TMC ಮಮತಾ ಬ್ಯಾನರ್ಜಿ ಅವರ ಪಾರ್ಟಿ, ಅದು ಕೂಡ ಯೂತ್ ಕಾಂಗ್ರೆಸ್ ಈ ರೀತಿ ಮಾಡಿದ್ದು ಸರಿಯಲ್ಲ ಅಂತ ಹೇಳಿದೆ. ಇನ್ನು ಕಾಂಗ್ರೆಸ್ನ ಮಿತ್ರ, ಲೋಕಸಭೆಯ 2ನೇ ಅತಿದೊಡ್ಡ ವಿಪಕ್ಷ ಸಮಾಜವಾದಿ ಪಾರ್ಟಿ SP ಅಖಿಲೇಶ್ ಯಾದವ್ ಪಾರ್ಟಿ ಕೂಡ ಕಾಂಗ್ರೆಸ್ ಹಿಡಿದ ಈ ದಾರಿಯನ್ನ ಖಂಡಿಸಿದ್ರು SP ಅವರು. ಆಮೇಲೆ PM ಮೋದಿ ಕೂಡ ಕಾಂಗ್ರೆಸ್ ವಿರುದ್ಧ ಕಠಿಣ ಶಬ್ದಗಳಲ್ಲಿ ಮಾತನಾಡಿದ್ರು. ನೀವು ಪಾಲಿಟಿಕ್ಸ್ ಮಾಡಿ, ಅದು ಓಕೆ, ನಾವು ಪಾಲಿಟಿಕ್ಸ್ ಮಾಡ್ಕೊಳ್ಳೋಣ ದೇಶದ ಒಳಗಡೆ, ಆದ್ರೆ ಅದು ಬಿಜೆಪಿಯ ಪ್ರೋಗ್ರಾಮ್ ಆಗಿರಲಿಲ್ಲ, ಬಿಜೆಪಿ ನಾಯಕರು ಅಲ್ಲಿ ಹೋಗಿ ಮಾತಾಡ್ತಾ ಇರಲಿಲ್ಲ. AI ನಲ್ಲಿ ದೇಶವನ್ನ ಪ್ರೊಜೆಕ್ಟ್ ಮಾಡೋಕೆ ಮಾಡಿದ್ದ ಒಂದು ಪ್ರೋಗ್ರಾಮ್ ಆಗಿತ್ತು, ಅಲ್ಲಿ ಮಾಡಿದ್ದು ಅತ್ಯಂತ ಅಕ್ಷಮ್ಯ ಅಂತ ಹೇಳಿದ್ರು. ಈಗ ಕಾಂಗ್ರೆಸ್ ಒಳಗಿಂದ ಹೊರಗಿಂದ, ಕಾಂಗ್ರೆಸ್ ಮಿತ್ರರಿಂದ, ತಟಸ್ಥ ರಾಜಕೀಯ ಪಕ್ಷಗಳಿಂದ, ಎಲ್ಲರಿಂದಲೂ ಕಾಂಗ್ರೆಸ್ನ ಈ ಕೃತ್ಯಕ್ಕೆ ಖಂಡನೆ ಬರ್ತಾ ಇದೆ. ಐಸೋಲೇಟ್ ಆಗಿದೆ ಕಾಂಗ್ರೆಸ್. ಆದ್ರೆ ಇದನ್ನ ಕಾಂಗ್ರೆಸ್ ಇನ್ನೂ ಕೂಡ ಸಮರ್ಥನೆ ಮಾಡ್ಕೊಳ್ಳೋದು ಕಂಟಿನ್ಯೂ ಮಾಡಿದೆ. ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಇದು ಯುವಕರ ಆಕ್ರೋಶ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕಾಂಗ್ರೆಸ್ ಏನ್ ಹೇಳಿದೆ ಅಂದ್ರೆ ಬಟ್ಟೆ ಬಿಚ್ಚೋದು ಅದೇನ್ ಕೆಟ್ಟದಲ್ಲ,
ಗಾಂಧೀಜಿ ಕೂಡ ಬಟ್ಟೆ ಹಾಕ್ತಾ ಇರಲಿಲ್ಲ, ಶರ್ಟ್ ಹಾಕ್ತಾ ಇರಲಿಲ್ಲ. ನಾವು ಅವರ ವಂಶಸ್ಥರು, ಅವರ ನೆಕ್ಸ್ಟ್ ಜನರೇಷನ್ ಅವ್ರು, ನಾವು ಹಂಗೆ ಮಾಡಿದೀವಿ ಅಂತ ಹೇಳಿ ಕಾಂಗ್ರೆಸ್ ಪಾರ್ಟಿ ಸಮರ್ಥಿಸಿಕೊಂಡಿದೆ. ಏನು ರಾಹುಲ್ ಗಾಂಧಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕಡೆಗೂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೋದಿ ಶೇಮ್ ಅಂತ ಹೇಳಿದ್ರಲ್ಲ ಕಾಂಗ್ರೆಸ್ ಮಾಡಿರೋ ಕೆಲಸಕ್ಕೆ, ಅದಕ್ಕೆ ರಾಹುಲ್ ಗಾಂಧಿ ಹೇಳಿದ್ದಾರೆ ಅದೇನು ಶೇಮ್ ಅಲ್ಲ, ನಾವು ಮಾಡಿರೋದು ಎಪ್ಸ್ಟೀನ್ ಫೈಲ್ ನಲ್ಲಿ ನಿಮ್ಮ ಹೆಸರಿದೆ ಅಂತ ಹೇಳಿ ಆರೋಪಿಸಿ ಅದು ಶೇಮ್ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ. ಜೊತೆಗೆ ರೈತರ ಹಿತಾಸಕ್ತಿಗಳನ್ನ ಅಮೆರಿಕಾಗೆ ಮಾರಿಬಿಟ್ಟಿದ್ದೀರಿ ನೀವು ಟ್ರೇಡ್ ಡೀಲ್ ನಲ್ಲಿ, ಅದು ಶೇಮ್ ಅಂತ ರಾಹುಲ್ ಗಾಂಧಿ ತಮ್ಮ ಪಕ್ಷದ ಈ ಒಂದು ದಾರಿಯನ್ನ, ಹಿಡಿದಿರೋ ದಾರಿಯನ್ನ ಮತ್ತು ನಡೆಯನ್ನ ಸಮರ್ಥಿಸಿಕೊಳ್ತಾ ಏನು ತಪ್ಪಿಲ್ಲ, ಶೇಮ್ ಇಲ್ಲ, ನೀವು ನಿಮ್ದೇ ಶೇಮ್, ನಿಮ್ಮ ಈ ಕೃತ್ಯಗಳು ಶೇಮ್ ಅಂತ ಹೇಳಿ ಪ್ರತಿದಾಳಿಯನ್ನ ಮಾಡಿದ್ದಾರೆ. ಏನೋ ಗುಜರಾತ್ನ ರಾಜ್ಕೋಟ್ ನಲ್ಲಿ ದೊಡ್ಡ ಕಾರ್ಯಾಚರಣೆಯಾಗಿದೆ. ಜಂಗಲೇಶ್ವರ ಪ್ರದೇಶದ ಅಜಿ ನದಿ ಪಾತ್ರದಲ್ಲಿ 1400ಕ್ಕೂ ಅಧಿಕ ಅಕ್ರಮ ಕಟ್ಟಡಗಳನ್ನ ಉರುಳಿಸಲಾಗಿದೆ. ಗುಜರಾತ್ ಡಿಸಿಎಂ ಹರ್ಷ ಸಾಂಘವಿ ಆದೇಶದ ಮೇರೆಗೆ ರಾಜ್ಕೋಟ್ ಮಹಾನಗರ ಪಾಲಿಕೆ ಈ ಕಾರ್ಯಾಚರಣೆ ಮಾಡಿದೆ. 2.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 65ಕ್ಕೂ ಅಧಿಕ ಜೆಸಿಬಿ, ಹಿಟಾಚಿ ಹಾಗೂ ಡಂಪರ್ ಗಳನ್ನ ಬಳಸಿ ಕೆಡವಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ 2,500ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಹಾಗೆ ಡ್ರೋನ್ ಸರ್ವೆಲೆನ್ಸ್, QRTನ ಕ್ವಿಕ್ ರೆಸ್ಪಾನ್ಸ್ ಟೀಮ್ ಮತ್ತು SRPF ತುಕಡಿಗಳನ್ನ ಕೂಡ ನಿಯೋಜಿಸಲಾಗಿದೆ. 1,000ಕ್ಕೂ ಅಧಿಕ ಪಾಲಿಕೆ ಸಿಬ್ಬಂದಿ ಈ ಕಾರ್ಯಾಚರಣೆ ನಡೆಸಿದ್ದಾರೆ. ಆದರೆ ದಶಕಗಳಿಂದ ಇಲ್ಲೇ ಇದ್ವಿ ನಾವು, ಕೇವಲ 3 ದಿನದ ಹಿಂದೆ ನೋಟಿಸ್ ಕೊಟ್ಟು ದಿಢೀರಂತ ಉರುಳಿಸಿನೇ ಬಿಟ್ಟಿದ್ದಾರೆ ಅಂತ ನಿವಾಸಿಗಳು ಆರೋಪ ಮಾಡಿದ್ದಾರೆ. ಆದ್ರೆ ಗುಜರಾತ್ ಸರ್ಕಾರ ಹೇಳಿದೆ ಇವರೆಲ್ಲ ಅಕ್ರಮ ನಿವಾಸಿಗಳು, ಅಕ್ರಮವಾಗಿ ಆ ಭಾಗದಲ್ಲಿ ಕಟ್ಟಡ ಕಟ್ಕೊಂಡು ನೆಲೆಸಿದ್ರು ಅಂತ ಹೇಳಿ ತೆರವು ಕಾರ್ಯಾಚರಣೆ ಮಾಡಿದೀವಿ ಅಂತ. ಏನೋ ಕಾಶ್ಮೀರದಲ್ಲಿ ನಡೀತಾ ಇದ್ದ ಉಗ್ರ ನಿಗ್ರಹ ಕಾರ್ಯಾಚರಣೆ ಬಗ್ಗೆ ದೊಡ್ಡ ಅಪ್ಡೇಟ್ ಸಿಕ್ಕಿದೆ. ಸೇನೆ ಖುದ್ದು ಪ್ರೆಸ್ ಕಾನ್ಫರೆನ್ಸ್ ನಡೆಸಿ ಮಾಹಿತಿ ಕೊಟ್ಟಿದೆ. ಕಿಶ್ತ್ವಾರ್ ಉಧಂಪುರ್ ಬೆಲ್ಟ್ ನಲ್ಲಿ ಈ ಮೆಗಾ ಆಪರೇಷನ್ ಬರೀ 1 ತಿಂಗಳಲ್ಲಿ, ಫೆಬ್ರವರಿ 1 ತಿಂಗಳಲ್ಲಿ 6 ಪಾಕ್ ಉಗ್ರಗಾಮಿಗಳನ್ನ ಅಲ್ಲಿ ಮುಗಿಸಲಾಗಿದೆ. 2024ರ ಏಪ್ರಿಲ್ನಲ್ಲಿ 7 ಜೈಷ್ ಉಗ್ರರ ಗುಂಪು ಭಾರತಕ್ಕೆ ನುಗ್ಗಿತ್ತು. ಇವ್ರನ್ನ ಟಾರ್ಗೆಟ್ ಮಾಡಿ 1.5 ವರ್ಷಗಳಿಂದ ಕಾರ್ಯಾಚರಣೆ ನಡೀತಾನೆ ಇತ್ತು. ಈ ಅವಧಿಯಲ್ಲಿ ಬರೋಬ್ಬರಿ 17 ಸಲ ಉಗ್ರ ಗುಂಪಿನೊಂದಿಗೆ ಚಕಮಕಿ ಆಯಿತು. ಡೆಲ್ಟಾ ಫೋರ್ಸ್, ವೈಟ್ ನೈಟ್ ಕೋರ್, ನಾರ್ದರ್ನ್ ಕಮಾಂಡ್, ಪೊಲೀಸ್ ಮತ್ತು ಇಂಟೆಲಿಜೆನ್ಸ್ ಏಜೆನ್ಸಿಗಳೆಲ್ಲ ಸೇರಿ ಆಪರೇಷನ್ ಮಾಡಿದಿವೆ. ಹಿಮಪಾತ, ಭೂಕುಸಿತ ಎಲ್ಲ ಸಂದರ್ಭಗಳಲ್ಲೂ ಭದ್ರತಾ ಪಡೆಗಳು ಕೆಲಸ ಮಾಡಿವೆ. ಜೈಷ್ ಕಮಾಂಡರ್ ಸೈಫುಲ್ಲಾನನ್ನ ಮುಗಿಸೋದ್ರೊಂದಿಗೆ ಈ ಕಾರ್ಯಾಚರಣೆಗೆ ವಿರಾಮ ಬಿದ್ದಿದೆ. ಈ ಆಪರೇಷನ್ ನಲ್ಲಿ ಆರ್ಮಿಯ ಡಾಗ್ ಟೈಸನ್ ಹುತಾತ್ಮವಾಗಿದೆ. ಅದಕ್ಕೆ ನಾವು ಗೌರವ ಸಲ್ಲಿಸ್ತೀವಿ ಅಂತ ಸೇನೆ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದೆ. ಹಾಗೆ ದೇಶ ವಿರೋಧಿ ಶಕ್ತಿಗಳ ವಿರುದ್ಧ ಈ ಕಾರ್ಯಾಚರಣೆ ಇನ್ನೂ ಕೂಡ ಕಂಟಿನ್ಯೂ ಆಗುತ್ತೆ. ಉಗ್ರರು ಎಲ್ಲೇ ಇರಲಿ ಹುಡುಕಿ ಹೊಡಿತೀವಿ ಅಂತ ನಮ್ಮ ಸೇನೆ ಪುನರುಚ್ಚಾರ ಮಾಡಿದೆ. ಇನ್ನು ಭಾರತ ಸರ್ಕಾರ, ಅಮಿತ್ ಶಾ ಅವರ ಇಲಾಖೆ, ಕೇಂದ್ರ ಗೃಹ ಇಲಾಖೆ ದೇಶದ ಮೊದಲ ಭಯೋತ್ಪಾದನಾ ನಿಗ್ರಹ ಪಾಲಿಸಿಯನ್ನ ಈಗ ರಿಲೀಸ್ ಮಾಡಲಾಗಿದೆ. ಇದಕ್ಕೆ ಪ್ರಹಾರ್ ಅಂದ್ರೆ A2 ಅಂತ ಹೆಸರಿಡಲಾಗಿದೆ. ಗಡಿ ಆಚೆಗಿನ ಭಯೋತ್ಪಾದನೆ ಜೊತೆಗೆ ಕ್ರಿಮಿನಲ್ ಹ್ಯಾಕರ್ಗಳು, ಸೈಬರ್ ದಾಳಿಗಳನ್ನ ಕೂಡ ಮಟ್ಟ ಹಾಕೋ ಗುರಿಯನ್ನ ಈ ಪಾಲಿಸಿ ಹೊಂದಿದೆ. ಅಲ್ಲದೆ ಭಾರತ ನೀರು, ನೆಲ, ಆಕಾಶ ಎಲ್ಲಾ ಫ್ರಂಟ್ಗಳಲ್ಲೂ ಉಗ್ರ ಬೆದರಿಕೆಯನ್ನ ಫೇಸ್ ಮಾಡ್ತಿದೆ. ಭಾರತ ಭಯೋತ್ಪಾದನೆಯನ್ನ ಯಾವುದೇ ಧರ್ಮ, ಜನಾಂಗ, ರಾಷ್ಟ್ರೀಯತೆಗೆ ಲಿಂಕ್ ಮಾಡಲ್ಲ. ಆದ್ರೆ ಉಗ್ರರನ್ನ ಯಾರೇ ಆದ್ರೂ ಕೂಡ ಸುಮ್ಮನೆ ಬಿಡಲ್ಲ ಅಂತ ಈ ಪಾಲಿಸಿ ಹೇಳುತ್ತೆ. ಭಾರತದ ಆರ್ಥಿಕತೆಯ ಕ್ರಿಟಿಕಲ್ ಸೆಕ್ಟರ್ಗಳಿಗೆ ಅಂದ್ರೆ ವಿದ್ಯುತ್, ರೈಲ್ವೆ, ಏವಿಯೇಷನ್, ಪೋರ್ಟ್ಸ್, ಡಿಫೆನ್ಸ್, ಸ್ಪೇಸ್, ಅಟಾಮಿಕ್ ಎನರ್ಜಿ ಅಂತ ವಲಯಗಳಿಗೆ ಭದ್ರತೆ ಕೊಡೋದು ಪಾಲಿಸಿಯ ಉದ್ದೇಶ ಅಂತ ಸರ್ಕಾರ ಹೇಳಿದೆ. ಇನ್ನು ಚುನಾವಣಾ ಆಯೋಗ ತಮಿಳುನಾಡಿನಲ್ಲಿ SIR ಬಳಿಕ ವೋಟರ್ ಲಿಸ್ಟ್ ಅನ್ನು ರಿಲೀಸ್ ಮಾಡಿದೆ. 74 ಲಕ್ಷ ಡೂಪ್ಲಿಕೇಟ್, ಫೇಕ್ ಅಥವಾ ತೀರಿಕೊಂಡವರ ಎಂಟ್ರೀಸ್ ಇರ್ತಾವಲ್ಲ, ಹೆಸರುಗಳನ್ನ ರಿಮೂವ್ ಮಾಡಲಾಗಿದೆ. ಆರಂಭದಲ್ಲಿ 97.37 ಲಕ್ಷ ಹೆಸರುಗಳನ್ನ ಡ್ರಾಪ್ ಮಾಡಲಾಗಿತ್ತು. ಆಮೇಲೆ ಯಾರೆಲ್ಲ ಹೆಸರು ಬಿಟ್ಟು ಹೋಗಿದೆ ಅವರು ಅರ್ಜಿ ಹಾಕೋಕೆ ಅವಕಾಶ ಕೂಡ ಕೊಟ್ಟಿದ್ರು. ಅದರಲ್ಲಿ 27.53 ಲಕ್ಷ ಅರ್ಹ ಮತದಾರರು ಪುನಃ ವೋಟರ್ ಲಿಸ್ಟ್ಗೆ ಆಡ್ ಆಗಿದ್ದಾರೆ. ಈಗ ಫೈನಲ್ ಪಟ್ಟಿ ಹೊರಬಿದ್ದಿದೆ. ಏನೋ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆನೆ ಗಲಭೆಯಾಗಿದೆ. ಕಾಡಾನೆ ದಾಳಿಗೆ ಕಾರ್ಮಿಕ ಮಹಿಳೆ 34 ವರ್ಷದ ಬೋರಮ್ಮ ಮೃತಪಟ್ಟ ಬೆನ್ನಲ್ಲೇ ಕಡಬಗೆರೆ ಪಟ್ಟಣದಲ್ಲಿ ಪ್ರತಿಭಟನೆಯಾಗಿತ್ತು. ನಂತರ ಲಾಠಿ ಚಾರ್ಜ್ ಆಗಿತ್ತು. ಈಗ ಆ ಲಾಠಿ ಚಾರ್ಜ್ ಖಂಡಿಸಿ ಕೊಪ್ಪ, NR-ಪುರ, ಶೃಂಗೇರಿ ತಾಲೂಕುಗಳು ಸಂಪೂರ್ಣ ಬಂದ್ ಆಗಿದ್ವು. ಕಡಬಗೆರೆ ಪಟ್ಟಣ ಪೂರ್ತಿ ಸ್ತಬ್ಧ ಆಗಿದ್ದು ಅಂಗಡಿ ಮುಂಗಟ್ಟು ಮುಚ್ಚಿ ವರ್ತಕರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಹಾಕಿದ್ದಾರೆ. ಇತ್ತ ಬಾಳೆಹೊನ್ನೂರಲ್ಲಿ ಬಿಜೆಪಿ, JDS ಮತ್ತು ರೈತ ಸಂಘಟನೆಗಳು ಒಟ್ಟಾಗಿ ಪ್ರತಿಭಟಿಸಿವೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರು SP ಜಿತೇಂದ್ರ ದಯಮ್ಮ ಮಾತನಾಡಿದ್ದಾರೆ. ಲಾಠಿ ಚಾರ್ಜ್ ಎಲ್ಲ ಮಾಡಿಲ್ಲ, ಜನರನ್ನು ಸ್ವಲ್ಪ ಚದುರಿಸಿದೀವಿ ಅಷ್ಟೇ, ಮಹಿಳೆ ಮೃತದೇಹವನ್ನು ಸಾಗಿಸೋ ಟೈಮ್ನಲ್ಲಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ 29 ಜನರ ಮೇಲೆ FIR ದಾಖಲಾಗಿದೆ, ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸ್ಥಳದಲ್ಲಿ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಮಲೆನಾಡು ಭಾಗದಲ್ಲಿ ವಿಶೇಷವಾಗಿ ಕೊಪ್ಪ ಸುತ್ತಮುತ್ತ ಎಲ್ಲ ಆನೆಗಳ ಕಾಟ ವಿಪರೀತ ಆಗಿದೆ. ಮಾನವ ಕಾಡು ಪ್ರಾಣಿಗಳ ಸಂಘರ್ಷ ಬರ್ತವೆ, ಟೌನಲ್ಲಿ ಓಡಾಡ್ತಾ ಇರ್ತವೆ ಆನೆಗಳು, ಎದುರ ಬಂದವ್ರನ್ನ ತುಳಿತಾ ಇರ್ತವೆ. ರಿಪೀಟೆಡ್ಲಿ ಇಂಥ ಘಟನೆಗಳು ಆಗ್ತಾ ಇದ್ದಾವೆ ಈ ಭಾಗದಲ್ಲಿ. ಒಂದು 5-10 ವರ್ಷ ಹಿಂದಕ್ಕೆ ಹೋದರೆ ಆನೆಗಳ ಕಾಟ ಇರಲೇ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ವಿಪರೀತ ಜಾಸ್ತಿ ಆಗಿದೆ ಈ ಭಾಗದಲ್ಲಿ. ತುರ್ತಾಗಿ ಅರಣ್ಯ ಇಲಾಖೆ, ಸರ್ಕಾರ ಇದ್ರ ಬಗ್ಗೆ
ಪ್ರಾಪರ್ ಪ್ಲಾನಿಂಗ್ ಮಾಡಬೇಕು, ಯಾಕೆ ಆಗ್ತಿದೆ, ಏನು ಮಾಡಬೇಕು ನೆಕ್ಸ್ಟ್ ಅಂತ. ಏನೋ ಸಿಎಂ ಬದಲಾವಣೆ ವಿಚಾರವಾಗಿ ಸಚಿವ ಎಚ್.ಸಿ. ಮಹದೇವಪ್ಪ ಅಂದರೆ ಮುಖ್ಯಮಂತ್ರಿಗಳ ಅತ್ಯಾಪ್ತರು ಇವರು ಕೊಟ್ಟ ಹೇಳಿಕೆಗೆ DCM DK ಶಿವಕುಮಾರ್ ವ್ಯಂಗ್ಯವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನಾಗಿತ್ತು, ಮಹದೇವಪ್ಪ ಏನು ಹೇಳಿದ್ರು, ದಲಿತರು ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ, ಹೀಗಾಗಿ ಮುಂದೆ ದಲಿತ ನಾಯಕರೇ CM ಆಗಬೇಕು ಅಂತ ಹೇಳಿದರು. ಈ ಬಗ್ಗೆ DK ಕೇಳಿದಾಗ ಮಹದೇವಪ್ಪ ಅವರು ನಮ್ಮ ರಾಷ್ಟ್ರೀಯ ನಾಯಕರು, ಅವರಿಗೆ ಇಲ್ಲಿಂದಲೇ ನಾನು ನಮಸ್ಕಾರ ಮಾಡ್ತೀನಿ ಅಂತ ಕ್ಯಾಮರಾ ತಲೆಬಾಗಿ ನಮಸ್ಕಾರ ಮಾಡಿದ್ದಾರೆ ಕ್ಯಾಮರಾ ಕಡೆಗೆ. ವ್ಯಂಗ್ಯ. ಇನ್ನೊಂದು ಕಡೆ ಶಾಸಕರಾದ AS ಪೊನ್ನಣ್ಣ, ಪ್ರದೀಪ್ ಈಶ್ವರ್ ಹಾಗೆ ದರ್ಶನ್ ಧ್ರುವನಾರಾಯಣ, ಆಮೇಲೆ ನಯನಾ ಮೋಟಮ್ಮ ಸೇರಿ 31 ಶಾಸಕರು ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ. ಈ ಬಾರಿ 38 ಜನ ಮೊದಲ ಬಾರಿಗೆ ಆಯ್ಕೆಯಾಗಿದ್ದೀವಿ, ಸೊ ಕನಿಷ್ಠ 5 ಫಸ್ಟ್ ಟೈಮ್ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಿ. ಬೇರೆ ರಾಜ್ಯಗಳಲ್ಲಿ ಮೊದಲ ಬಾರಿ ಗೆದ್ದವರು ನೇರವಾಗಿ CM ಆಗಿದ್ದಾರೆ. ಪಕ್ಷ ನಿಷ್ಠೆ ಇರೋ ಹೊಸಬರಿಗೆ ಅವಕಾಶ ಕೊಟ್ಟರೆ ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋಕ್ಕೂ ಹೆಲ್ಪ್ ಆಗುತ್ತೆ ಅಂತ ತಮ್ಮ ಪರವಾಗಿ ಇವರು ಬ್ಯಾಟಿಂಗ್ ಮಾಡ್ಕೊಂಡಿದ್ದಾರೆ. CM ಕುರ್ಚಿಗೆ ಗುದ್ದಾಟ ನಡೀತಿರೋ ಹೊತ್ತಲ್ಲಿ ಸಂಪುಟ ಪುನರಚನೆ ಕೂಗು ಶುರುವಾಗಿರೋದು ಈಗ ಬಹಳ ಚರ್ಚೆಗೆ ಕಾರಣ ಆಗ್ತಾ ಇದೆ. ಏನೋ ಬೆಂಗಳೂರಿನ ಹನಿ ಟ್ರ್ಯಾಪ್ ಪ್ರಕರಣ ಹೊಸ ತಿರುವನ್ನ ಪಡ್ಕೊಂಡಿದೆ. ಈ ಕೇಸ್ನಲ್ಲಿ ಆರೋಪಿಯಾಗಿದ್ದ 19 ವರ್ಷದ ವಿದ್ಯಾರ್ಥಿನಿ ಈಗ ಆಕೆ ಪ್ರತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಲ್ಲ ಹನಿ ಟ್ರ್ಯಾಪ್ ಎಲ್ಲ ಮಾಡಿದ್ದಲ್ಲ, ನನ್ನ ಮೇಲೆ ಇವರು ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ ಅಂತ ಆ ಯುವತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಡಿಕ್ಸನ್ ಹಾಗೂ ಆತನ ಸ್ನೇಹಿತ ನಿಖಿಲ್ ಇವರಿಬ್ಬರು ಸೇರಿಕೊಂಡು ಈ ಥರ ಸಾಮೂಹಿಕವಾಗಿ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿದ್ದಾರೆ ಅನ್ನೋದು ಈ ಯುವತಿಯ ಆರೋಪ. ಈಕೆ ಮೇಲೆ ಅವರು ಆ ನಿಖಿಲ್ ಆ್ಯಂಡ್ ಟೀಮ್ ಹೋಗಿ ಈ ಹನಿ ಟ್ರ್ಯಾಪ್ನ ಆರೋಪ ಮಾಡಿ ಕಂಪ್ಲೇಂಟ್ ಕೊಟ್ಟ ಬೆನ್ನಲ್ಲೇ ಆಕೆ ಈ ರೀತಿ ಪ್ರತಿ ದೂರನ ಕೊಟ್ಟಿದ್ದಾರೆ. ಈಗ ಏನು ದಿಲ್ಲಿಯ JNU ಕ್ಯಾಂಪಸ್ನಲ್ಲಿ ಸೋಮವಾರ ತಡರಾತ್ರಿ ABVP ಹಾಗೂ ಎಡಪಂಥೀಯ ವಿದ್ಯಾರ್ಥಿಗಳ ನಡುವೆ ಮಾರಾಮಾರಿಯಾಗಿದೆ. ಜಾತಿ ನಿಂದನೆ ಆರೋಪದಡಿ JNU ಉಪಕುಲಪತಿ ಶಾಂತಿಶ್ರೀ ರಾಜೀನಾಮೆ ಕೊಡಬೇಕು, 4 ವಿದ್ಯಾರ್ಥಿಗಳ ಅಮಾನತು ವಾಪಸ್ ಪಡಿಬೇಕು ಅಂತ ಹೇಳಿ JNUSU ಅನ್ನೋ ಎಡಪಂಥೀಯ ಸಂಘಟನೆ ಮೆರವಣಿಗೆ ಇಟ್ಕೊಂಡಿತ್ತು. ಈ ವೇಳೆ ABVP ಕಾರ್ಯಕರ್ತರು ತಮ್ಮ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಇವರು ಆರೋಪಿಸಿದರು. ಆದರೆ ABVP ಇದನ್ನು ನಿರಾಕರಿಸಿತು. ಅಲ್ಲದೆ 400ಕ್ಕೂ ಅಧಿಕ ಎಡಪಂಥೀಯ ಮುಸುಕುದಾರಿಗಳು ಮಾರಕಾಸ್ತ್ರ ಹಿಡಿದು ಕ್ಯಾಂಪಸ್ಗೆ ನುಗ್ಗಿ ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡಿದ್ದಾರೆ ಅಂತ ABVP ಗಂಭೀರ ಆರೋಪ ಮಾಡಿದೆ. ಸದ್ಯ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ, ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಫಾರಿನ್ ನಲ್ಲಿ ಎಜುಕೇಶನ್ ಅಂತ ಏನಾದರೂ ಪ್ಲಾನ್ ಇದ್ರೆ ಗ್ಲೋಬಲ್ ಡಿಗ್ರೀಸ್ ನವರ ಈ ಈವೆಂಟ್ ನಿಮಗೆ ಯೂಸ್ ಆಗಬಹುದು. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಕೂಡ ಇದೆ, ಆಸಕ್ತರು ಚೆಕ್ ಮಾಡಿ. ಏನು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಉತ್ತರಾಖಂಡ್ನ ಜಿಮ್ ಮಾಲೀಕ ದೀಪಕ್ ಕುಮಾರ್ ಸಿಕ್ಕಾಪಟ್ಟೆ ಚರ್ಚೆಗೀಡಾಗ್ತಿದ್ರಲ್ಲ ಇತ್ತೀಚೆಗೆ, ಅವ್ರನ್ನ ಮೀಟ್ ಮಾಡಿ ನಿಮ್ಮ ಜಿಮ್ ಮೆಂಬರ್ಶಿಪ್ ಕಮ್ಮಿ ಆಗ್ತಿದ್ರೆ ತಲೆಗೆಡಿಸ್ಕೊಳಕ್ಕೆ ಹೋಗಬೇಡಿ, ನಾನು ನಿಮ್ಮ ಜಿಮ್ ಮೆಂಬರ್ಶಿಪ್ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಏನಾಗಿತ್ತು ಅಂದರೆ ಇವ್ರದ್ದು ಒಂದು ಇನ್ಸಿಡೆಂಟ್ ಆಗಿತ್ತು. ಅಲ್ಲಿ 70 ವರ್ಷದ ಮುಸ್ಲಿಂ ವ್ಯಾಪಾರಿ ಮತ್ತು ಬಜರಂಗ ದಳದ ಮೆಂಬರ್ಗಳ ನಡುವೆ ಜಗಳ ಆಗ್ತಾ ಇತ್ತು. ಆ ಟೈಮ್ನಲ್ಲಿ ಇವ್ರ ಮಧ್ಯೆ ಹೋಗಿ ಜಗಳವನ್ನು ಬಿಡಿಸಿ ಆ ಮುಸ್ಲಿಂ ವ್ಯಾಪಾರಿ ಪರವಾಗಿ ಅವ್ರಿಗೆ ಸಪೋರ್ಟ್ ಮಾಡಿ ರಕ್ಷಿಸಿದ್ರು ಅಂತ. ಆಗ ಯಾರು ನೀವು ಅಂತ ಕೇಳಿದಕ್ಕೆ ಇವರು ಬರೀ ದೀಪಕ್ ಅಂತ ಹೇಳಿಲ್ಲ, ಮೊಹಮ್ಮದ್ ದೀಪಕ್ ಅಂತ ಹೇಳಿ ಇವರು ನಾನೊಬ್ಬ ಸೆಕ್ಯುಲರ್ ವ್ಯಕ್ತಿ ಅನ್ನೋ ಥರದಲ್ಲಿ ಇವರು ಅದನ್ನು ಪ್ರೆಸೆಂಟ್ ಮಾಡ್ಕೊಂಡಿದ್ರು. ಇಂಟರ್ನ್ಯಾಷನಲ್ ನ್ಯೂಸ್ ಆಗಿತ್ತು ಅದು. ಅದಾದಮೇಲೆ ಅವ್ರ ಜಿಮ್ ಮೆಂಬರ್ಶಿಪ್ ಎಲ್ಲ 150 ತನಕ ಇದ್ದಿದ್ದು ಎಲ್ಲ 15ಕ್ಕೆ ಇಳಿದು ಹೋಗಿತ್ತಂತೆ, ಯಾರು ಬರ್ತಾ ಇರಲಿಲ್ವಂತೆ. ಈಗ ರಾಹುಲ್ ಗಾಂಧಿ ದಿಲ್ಲಿಯಲ್ಲಿ ಅವ್ರನ್ನ ಕರೆದು ಮೀಟ್ ಆಗಿ ಕರೆಕ್ಟಾಗಿ ಮಾಡಿದ್ದೀರಾ, ನಾವು ಮೆಂಬರ್ಶಿಪ್ ತಗೊಳ್ತೀವಿ ನಿಮ್ಮದು, ನಾನೇ ತಗೊಳ್ತೀನಿ ನಿಮ್ಮದು ಅಂತ ಹೇಳಿ ಅವರಿಗೆ ಆಶ್ವಾಸನೆ ಕೊಟ್ಟು ಸಿಂಬಾಲಿಕ್ ಆಗಿ ಸಪೋರ್ಟ್ ಮಾಡಿದಾರಂತೆ. ಮತ್ತೊಂದು ಕಡೆ BJP ನಾಯಕರೊಬ್ಬರು ಕಾರ್ಯಕ್ರಮದಲ್ಲಿ ಮುಸ್ಲಿಂ ಮಹಿಳೆಯಿಂದ ಕೊಟ್ಟಿರೋ ಬ್ಲಾಂಕೆಟ್ ಅನ್ನು ವಾಪಸ್ ಕೊಡುವಂತ ಕೇಳಿರೋದು ಬಹಳ ವಿವಾದಕ್ಕೆ ಕಾರಣ ಆಗಿದೆ. ರಾಜಸ್ಥಾನದ ಟೋಂಕ್ನಲ್ಲಿ ಬ್ಲಾಂಕೆಟ್ಸ್ ಹಂಚ್ತಾ ಇದ್ರು. ಆ ವೇಳೆ ಮಹಿಳೆಯ ಹೆಸರು ಗೊತ್ತಾದ ತಕ್ಷಣ ಮುಸ್ಲಿಂ ಅಂತ ಗೊತ್ತಾಗಿ ಈಕೆ ಕೊಡಬೇಡಿ ಕಂಬಳಿ ಇಸ್ಕೊಳ್ಳಿ ಅಂತ ಹೇಳಿ BJP ಮಾಜಿ ಸಂಸದ ಸುಖಬೀರ್ ಸಿಂಗ್ ಜೌನ್ಪುರಿಯಾ ಹೇಳಿದ್ದಾರೆ. ಇದು ಸಿಕ್ಕಾಪಟ್ಟೆ ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ನವರು ಇದನ್ನ ಶೇರ್ ಮಾಡಿದ್ದಾರೆ. ಇದು ಅಸಹ್ಯಕರ ಮನಸ್ಥಿತಿ ಅಂತ ಕಾಂಗ್ರೆಸ್ ಹೇಳಿದೆ. ಆದರೆ ಆ ಲೀಡರ್ ಜೌನ್ಪುರಿಯಾ ಸಮರ್ಥಿಸಿಕೊಂಡಿದ್ದಾರೆ. ಒಂದು ನಿರ್ದಿಷ್ಟ ಧರ್ಮದ ಜನ ಮೋದಿಯನ್ನ ವಿರೋಧಿಸ್ತಾರೆ, ಆಧಾರರಹಿತವಾಗಿ ಕಾಮೆಂಟ್ ಮಾಡ್ತಾರೆ, ನಾನು ಮಾಡಿರೋದು ಸರಿಯಾಗೇ ಇದೆ ಅಂತ ಹೇಳಿ ಅವರು ಮತ್ತೆ ಸಮರ್ಥನೆ ಮಾಡ್ಕೊಂಡು ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಅದನ್ನ. ಏನೋ ತೇಜಸ್ ಫೈಟರ್ ಜೆಟ್ ಇನ್ನೊಂದು ಕ್ರಾಶ್ ಆಯಿತು ಅಂತ ಎಕನಾಮಿಕ್ ಟೈಮ್ಸ್ ರಿಪೋರ್ಟ್ ಮಾಡಿತ್ತು. ಆದರೆ ಅದನ್ನ ತೇಜಸ್ ತಯಾರಿಕಾ ಸಂಸ್ಥೆ HAL ಅಲ್ಲಗಳೆದಿದೆ. ಗ್ರೌಂಡ್ನಲ್ಲಿ ಸಣ್ಣ ಟೆಕ್ನಿಕಲ್ ಇನ್ಸಿಡೆಂಟ್ ಆಗಿತ್ತು ಅಷ್ಟೇ, ಫುಲ್ ಕ್ರ್ಯಾಶ್ ಏನು ಆಗಿಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ. ವಿಶ್ವದಲ್ಲೇ ಅತಿ ಹೆಚ್ಚು ಸೇಫ್ಟಿ ರೆಕಾರ್ಡ್ ಹೊಂದಿರೋ ಫೈಟರ್ ಜೆಟ್ ಆಗಿದ್ದು ಈ ಘಟನೆ ಬಗ್ಗೆ ನಾವು ಏರ್ ಫೋರ್ಸ್ ಜೊತೆ ಸೇರಿ ಚರ್ಚೆ ಮಾಡ್ತಾ ಇದ್ದೀವಿ ಅಂತ HAL ತಿಳಿಸಿದೆ. ಏನೋ ಪಶ್ಚಿಮ ಬಂಗಾಳದ ರಾಜಕಾರಣಿ TMCಯ ಮಾಜಿ ನಾಯಕ, ಮಾಜಿ ರೈಲ್ವೆ ಸಚಿವರು ಆಗಿದ್ದ ಮುಕುಲ್ ರಾಯ್ ನಿಧನರಾಗಿದ್ದಾರೆ. ಸೋಮವಾರ ಬೆಳಗಿನ ಜಾವ 1:30 ಸುಮಾರಿಗೆ ಕೋಲ್ಕತ್ತಾದ ಅಪೋಲೋ ಹಾಸ್ಪಿಟಲ್ನಲ್ಲಿ ಹೃದಯಾಘಾತ ಉಂಟಾಗಿ ಕೊನೆಯುಸಿರೆಳೆದಿದ್ದಾರೆ. 71 ವರ್ಷ ವಯಸ್ಸಾಗಿತ್ತು. ಬಹಳ ರಾಜಕೀಯ ಜೀವನದ ಕೊನೆಗಾಲದಲ್ಲಿ TMC, BJP ಆಮೇಲೆ ಎಲ್ಲೂ ಇಲ್ಲದೆ ಅತಂತ್ರರಾಗಿದ್ರು ಅವರು. ಏನೋ ಬಾಂಗ್ಲಾದಲ್ಲಿ BNP ಸರ್ಕಾರ ಬಂದಿದ್ದೆ ತಡ ಸೇನೆಯಲ್ಲಿ ಮೇಜರ್ ಬದಲಾವಣೆಯಾಗಿದೆ. ಬಾಂಗ್ಲಾ ಆರ್ಮಿಯ ಪ್ರಮುಖ ಪೋಸ್ಟ್ಗಳನ್ನು ಚೇಂಜ್ ಮಾಡಲಾಗಿದೆ. ಮುಖ್ಯವಾಗಿ ಭಾರತದಲ್ಲಿರೋ ಬಾಂಗ್ಲಾದೇಶದ ಹೈಕಮಿಷನ್ನಲ್ಲಿ
ಡಿಫೆನ್ಸ್ ಅಡ್ವೈಸರ್ ಆಗಿದ್ದ ಬ್ರಿಗೇಡಿಯರ್ ಜನರಲ್ ಮೊಹಮ್ಮದ್ ಹಾಫಿಜುರ್ ರೆಹಮಾನ್ರನ್ನ ವಾಪಸ್ ಕರೆಸಿಕೊಳ್ಳಲಾಗಿದೆ. ಇವರಿಗೆ ಮೇಜರ್ ಜನರಲ್ ಆಗಿ ಪ್ರಮೋಷನ್ ಕೊಟ್ಟು 55ನೇ ಇನ್ಫೆಂಟ್ರಿ ಡಿವಿಷನ್ ಜವಾಬ್ದಾರಿ ಕೊಡಲಾಗಿದೆ. ಸೇನೆಯ ಚೀಫ್ ಆಫ್ ಜನರಲ್ ಸ್ಟಾಫ್ ಆಗಿ ಲೆಫ್ಟಿನೆಂಟ್ ಜನರಲ್ ಎಂ ಮೈನೂರ್ ರೆಹಮಾನ್ ಅಧಿಕಾರ ವಹಿಸಿಕೊಂಡಿದ್ದಾರೆ. ಅತ್ತ ಬಾಂಗ್ಲಾದ ಮಿಲಿಟರಿ ಇಂಟೆಲಿಜೆನ್ಸ್ DGEFIಗೆ ಅಂದರೆ ಡೈರೆಕ್ಟರೇಟ್ ಜನರಲ್ ಆಫ್ ಫೋರ್ಸಸ್ ಇಂಟೆಲಿಜೆನ್ಸ್ಗೆ ಮೇಜರ್ ಜನರಲ್ ಕೈಸರ್ ರಶೀದ್ ಚೌಧರಿ ಅವ್ರನ್ನ ಡೈರೆಕ್ಟರ್ ಜನರಲ್ ಆಗಿ ನೇಮಿಸಲಾಗಿದೆ. ಬಾಂಗ್ಲಾದಲ್ಲಿ ಸೇನೆ ಯಾವಾಗ ಬೇಕಾದರೂ ದಂಗೆ ಏಳುವ ಚಾನ್ಸಸ್ ಇರುತ್ತೆ. ಹೀಗಾಗಿ ಅಧಿಕಾರಕ್ಕೆ ಬಂದವರೆಲ್ಲ ತಮ್ಮ ನಿಷ್ಠರಿಗೆ ಅಧಿಕಾರ ಕೊಡ್ತಾರೆ. ಈಗಲೂ ತಾರಿಕುರ್ ರೆಹಮಾನ್ ಹಂಗೆ ಮಾಡಿದ್ದಾರೆ. ಏನೋ ಉತ್ತರ ಕೊರಿಯಾದಲ್ಲಿ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಮತ್ತೊಮ್ಮೆ ತಮ್ಮನ್ನು ತಾವು ಅಧ್ಯಕ್ಷರನ್ನಾಗಿ ಅಪಾಯಿಂಟ್ ಮಾಡಿಕೊಂಡಿದ್ದಾರೆ. ದೇಶದ ಆಡಳಿತಾರೂಢ ವರ್ಕರ್ಸ್ ಪಾರ್ಟಿ ಮೀಟಿಂಗ್ನಲ್ಲಿ ಕಿಮ್ರನ್ನ ಜನರಲ್ ಸೆಕ್ರೆಟರಿಯಾಗಿ ನೇಮಕ ಮಾಡಲಾಗಿದೆ. ಇದರೊಂದಿಗೆ ಇನ್ನು 5 ವರ್ಷ ಜೀವಂತ ಇರೋ ತನಕ ಕಿಮ್ ಜಾಂಗ್ ಉನ್ನೇ ನಾರ್ತ್ ಕೊರಿಯಾದ ಸರ್ವಾಧಿಕಾರಿ. 1949ರಿಂದಲೂ ಕಿಮ್ ಕುಟುಂಬನೇ ಡೆಮೊಕ್ರೆಟಿಕ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಉತ್ತರ ಕೊರಿಯಾವನ್ನ ಆಳ್ತಾ ಇದೆ. ಏನೋ ವಾರದ ಮೊದಲ ಸೆಷನ್ ನಲ್ಲಿ ಭಾರತದ ಷೇರುಪೇಟೆ ಗ್ರೀನ್ ನಲ್ಲಿ ಕೊನೆಗೊಂಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 479 ಪಾಯಿಂಟ್ಸ್ ಅಥವಾ 0.58% ಜಂಪ್ ಆಗಿ 83,294ಗೆ ತಲುಪಿದೆ. ನಿಫ್ಟಿ 141 ಪಾಯಿಂಟ್ಸ್ ಅಥವಾ 0.55% ಜಂಪ್ ಆಗಿ 25,713ಕ್ಕೆ ರೀಚ್ ಆಗಿದೆ. ಇತ್ತ BSE ಮಿಡ್ ಕ್ಯಾಪ್ ಇಂಡೆಕ್ಸ್ 0.21% ಏರಿಕೆ ಕಂಡಿದ್ದು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.51% ಜಂಪ್ ಆಗಿದೆ. ಹೂಡಿಕೆದಾರರು ಸಿಂಗಲ್ ಸೆಷನ್ನಲ್ಲಿ 2 ಲಕ್ಷ ಕೋಟಿ ರೂಪಾಯಿ ಲಾಭ ಮಾಡಿಕೊಂಡಿದ್ದಾರೆ. BSE ಲಿಸ್ಟೆಡ್ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ 469 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ವಿಧಿಸಿದ್ದ ಟ್ಯಾರಿಫ್ ಅನ್ನ ಸುಪ್ರೀಂ ಕೋರ್ಟ್ ಸ್ಟ್ರಕ್ ಡೌನ್ ಮಾಡಿ ಬಿಸಾಕಿರೋ ಬೆನ್ನಲ್ಲೇ ಮಾರ್ಕೆಟ್ ಜೀವ ಕಳೆಯನ್ನು ನೋಡ್ತಾ ಇದೆ. ಬೈಯಿಂಗ್ ಆಗಿದೆ. ಬ್ಯಾಂಕಿಂಗ್, ಪವರ್, ಫಾರ್ಮಾ, FMCG ಸೆಕ್ಟರ್ ಶೇರ್ಗಳಿಗೆ ಭಾರಿ ಡಿಮಾಂಡ್ ಬಂದಿದೆ. IT ಇಂಡೆಕ್ಸ್ ಪ್ರೆಷರ್ನಲ್ಲಿದ್ದರೂ ಕೂಡ ಇತರ ವಲಯದಲ್ಲಿನ ಷೇರುಗಳನ್ನು ಹೂಡಿಕೆದಾರರು ಖರೀದಿ ಮಾಡಿದರು. ಜಾಗತಿಕ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿತ್ತು. ಹೀಗಾಗಿ ಮಾರ್ಕೆಟ್ ಲಾಭದಲ್ಲಿ ಕೊನೆಗೊಂಡಿದೆ. ಇನ್ಫೋಸಿಸ್, ಟೆಕ್ ಮಹೀಂದ್ರ, HCL ಟೆಕ್ನಾಲಜೀಸ್, ಇಂಡಸ್ಇಂಡ್ ಬ್ಯಾಂಕ್ ಮತ್ತು ಬಜಾಜ್ ಫಿನ್ಸರ್ವ್ ಶೇರ್ಗಳು ರೆಡ್ನಲ್ಲಿದ್ವು. ಇತ್ತ ಅದಾನಿ ಪೋರ್ಟ್ಸ್, ಕೋಟಕ್ ಮಹೀಂದ್ರ ಬ್ಯಾಂಕ್, ನೆಸ್ಲೆ, ಅಲ್ಟ್ರಾಟೆಕ್ ಸಿಮೆಂಟ್ ಮತ್ತು ಆಕ್ಸಿಸ್ ಬ್ಯಾಂಕ್ ಶೇರುಗಳು ಗ್ರೀನ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 7 ಪೈಸೆ ಏರಿಕೆಯಾಗಿ $90.87 ಆಗಿದೆ. ಇ ಕಾಮರ್ಸ್ ದೈತ್ಯ ಅಮೆಜಾನ್ ಬೆಂಗಳೂರಲ್ಲಿ ತನ್ನ ಹೊಸ ಆಫೀಸ್ ಓಪನ್ ಮಾಡಿದೆ. ಅದು ಇಡೀ ಏಷ್ಯಾದಲ್ಲೇ ಅಮೆಜಾನ್ನ 2ನೇ ಅತಿ ದೊಡ್ಡ ಆಫೀಸ್. ಮೊದಲನೇದು ಹೈದರಾಬಾದಲ್ಲಿದೆ. ಒಟ್ಟು 21 ಅಂತಸ್ತಿನ ಈ ಬಿಲ್ಡಿಂಗ್ ಸುಮಾರು 1.1 ಮಿಲಿಯನ್ ಸ್ಕ್ವೇರ್ ಫೀಟ್ ವಿಸ್ತೀರ್ಣದಲ್ಲಿದೆ. 7,000 ಉದ್ಯೋಗಿಗಳು ಒಟ್ಟಿಗೆ ಕೆಲಸ ಮಾಡಬಹುದು. ಏರ್ಪೋರ್ಟ್ ಇಂದ ಜಸ್ಟ್ 15 ಕಿಲೋಮೀಟರ್ ದೂರದಲ್ಲಿದೆ. ದೇಶದ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಮತ್ತೊಮ್ಮೆ ಬ್ಯಾಂಕ್ಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಬ್ಯಾಂಕ್ಗಳು ನಿಮ್ಮ ಕೋರ್ ಬಿಸ್ನೆಸ್ ಕಡೆ ಫೋಕಸ್ ಮಾಡ್ರಿ. ಬೇರೆ ಬೇರೆ ಇನ್ಶೂರೆನ್ಸ್ ಪ್ರಾಡಕ್ಟ್ ಅದು ಇದೆಲ್ಲ ನೀವು ಗ್ರಾಹಕರಿಗೆ ಸೇಲ್ ಮಾಡೋದ್ರ ಕಡೆ ಗಮನ ಕೊಡ್ತಾ ಇದ್ದೀರಾ, ಮಿಸ್ ಸೆಲ್ಲಿಂಗ್ ಮಾಡ್ತಾ ಇದ್ದೀರಾ, ಒತ್ತಾಯಪೂರ್ವಕವಾಗಿ ಸ್ಕೀಮ್ಗಳನ್ನು ಇನ್ಶೂರೆನ್ಸನ್ನು ಜನರಿಗೆ ಮಾರ್ತಾ ಇದ್ದೀರಾ. ಇದನ್ನೆಲ್ಲ ಬಿಟ್ಟು ಬ್ಯಾಂಕ್ಗಳು ಕೋರ್ ಬಿಸ್ನೆಸ್ ಕಡೆಗೆ ಫೋಕಸ್ ಮಾಡಬೇಕು. ಡೆಪಾಸಿಟ್ ಹೆಚ್ಚಿಸ್ಕೊಳ್ಳೋದ್ರ ಕಡೆಗೆ, ಲೆಂಡಿಂಗ್ ಸಾಲ ಕೊಡೋದ್ರ ಕಡೆಗೆ ನೀವು ಫೋಕಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಮೊದಲ ಬಾರಿಯಲ್ಲ, ರಿಪೀಟೆಡ್ಲಿ ಹೇಳ್ತಾ ಇದ್ದಾರೆ ಈ ರೀತಿ ನಿರ್ಮಲಾ ಮೇಡಮ್. ಇದರಿಂದ ಏನಾಗುತ್ತೆ, ಬ್ಯಾಂಕ್ ಅಶ್ಯೂರೆನ್ಸ್ ಮೇಲೆ ಅಂದರೆ ಬ್ಯಾಂಕ್ ಥ್ರೂ ಆಗೋ ಇನ್ಶೂರೆನ್ಸ್ ಸೇಲ್ಸ್ ಮೇಲೆ ಪ್ರೆಷರ್ ಬೀಳುತ್ತಾ, ನೆಕ್ಸ್ಟ್ ಏನಾದರೂ ರೂಲ್ಸ್ ಬರುತ್ತಾ ಅನ್ನೋ ಆತಂಕ ಇದೆ. ಮತ್ತೊಮ್ಮೆ ಫಿನಾನ್ಸ್ ಮಿನಿಸ್ಟರ್ ಹೇಳಿರೋದು ಇದ್ರ ಬಗ್ಗೆ ಚರ್ಚೆಗೆ ಕಾರಣ ಆಗ್ತಾ ಇದೆ ಈಗ. ಯಾಕಂದರೆ ಹೈಯೆಸ್ಟ್ ಸೇಲ್ ಆಗ್ತಿರೋದು ಇನ್ಶೂರೆನ್ಸ್ ಕಂಪನಿಗಳದ್ದು ಬ್ಯಾಂಕ್ಗಳ ಮೂಲಕ. ಆಕ್ಸಿಸ್ ಬ್ಯಾಂಕ್ನವ್ರು ಈಗ ಮ್ಯಾಕ್ಸ್ ಲೈಫ್ದು ಜಾಸ್ತಿ ಅವರು ಸೇಲ್ ಮಾಡ್ತಾರಲ್ವ, ಅಲ್ಲಿ ಟೈಅಪ್ ಇದೆ ಅವ್ರದ್ದು. ಹಾಗೆ ಸ್ಟೇಟ್ ಬ್ಯಾಂಕ್ ಹೋದರೆ SBI ಲೈಫ್ದು ಜಾಸ್ತಿ ಅಲ್ಲಿ ಸೇಲ್ ಆಗ್ತಿರುತ್ತೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಅವೆಲ್ಲ ಬ್ಯಾಂಕ್ ಅಶ್ಯೂರೆನ್ಸ್ ಅಂತ ಕರೆಸ್ಕೊಳ್ತವೆ. ಬ್ಯಾಂಕ್ಗಳಲ್ಲಿ ಬ್ಯಾಂಕಿಂಗ್ ವಹಿವಾಟಿನೊಂದಿಗೆ ಸೇರಿಸಿ ಇನ್ಶೂರೆನ್ಸ್ ಮಾರೋದನ್ನು. ಸೊ ಇಡೀ ಬ್ಯಾಂಕಿಂಗ್ ಸೆಕ್ಟರ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಸರ್ಕಾರದ ಈ ನಿಲುವು ಅನ್ನೋ ಚರ್ಚೆ ಇದೆ ಸದ್ಯಕ್ಕೆ. ಯಾಕಂತ ಹೇಳಿದ್ರೆ ಇದರಿಂದ ಬ್ಯಾಂಕ್ಗಳಿಗೆ ಸೇಲ್ಸ್ನಿಂದ ಬರೋ ಕಮಿಷನ್ ಮೇಲೂ ಕೂಡ ಇಂಪ್ಯಾಕ್ಟ್ ಆಗ್ಬೋದು. ಆ ಪರ್ಟಿಕ್ಯುಲರ್ ಇನ್ಶೂರೆನ್ಸ್ ಕಂಪನಿಗಳಿಗಾಗೋ ಸೇಲ್ಸ್ ಮೇಲೂ ಕೂಡ ಪರಿಣಾಮ ಆಗ್ಬೋದು. ಸರ್ಕಾರ ಒಂದು ವೇಳೆ ಇದನ್ನು ತಡೆಯೋಕೆ ರೂಲ್ಸ್ ತಗೊಂಬಂದ್ರೆ, ಬ್ಯಾಂಕ್ ಅಶ್ಯೂರೆನ್ಸ್ ಮೇಲೆ ಪ್ರಹಾರ ಮಾಡೋಕೆ ರೂಲ್ಸ್ ತಗೊಂಬಂದ್ರೆ, 2-3ನೇ ಸಲ ಆಯ್ತು ಈಗ ಹೇಳ್ತಿರೋದು. ಹಾಗಾಗಿ ಅನುಮಾನಗಳು ಜಾಸ್ತಿ ಆಗ್ತಿದಾವೆ. IDFC ಫಸ್ಟ್ ಬ್ಯಾಂಕ್ನಲ್ಲಿ ನಡೆದ 590 ಕೋಟಿ ರೂಪಾಯಿ ಮೊತ್ತದ ಫ್ರಾಡ್ನಿಂದಾಗಿ ಇವತ್ತು ಮಾರುಕಟ್ಟೆಯಲ್ಲಿ ಬ್ಯಾಂಕ್ ಷೇರುಗಳು ಅಲುಗಾಡಿವೆ. ಒಂದೇ ದಿನ IDFC ಬ್ಯಾಂಕ್ 16% ಕುಸಿತ ಕಾಣ್ತು. ಹೂಡಿಕೆದಾರರಿಗೆ 14,000 ಕೋಟಿ ರೂಪಾಯಿ ಕಿತ್ಕೊಂಡು ಹೋಯಿತು. ಅಂದಹಾಗೆ ಬ್ಯಾಂಕ್ Q3ನಲ್ಲಿ 503 ಕೋಟಿ ರೂಪಾಯಿ ಪ್ರಾಫಿಟ್ ಗಳಿಸಿತ್ತು. ಆದರೆ ಈ ಫ್ರಾಡ್ನ ಮೊತ್ತ ಇದೆಯಲ್ಲ, ಈ ಲಾಭವನ್ನ ಮೀರಿಸಿಬಿಟ್ಟಿದೆ. ಒಂದು ಫ್ರಾಡ್ ಬ್ಯಾಂಕ್ನ ಇಡೀ ಕ್ವಾರ್ಟರ್ನ ಪ್ರಾಫಿಟ್ ಅನ್ನು ನುಂಗು ಹಾಕಿದೆ.
ಇದರ ಕುರಿತು RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀವಿ. ಬ್ಯಾಂಕ್ನಲ್ಲಿ ಯಾವುದೇ ಸಿಸ್ಟಮ್ಯಾಟಿಕ್ ಸಮಸ್ಯೆ ಇಲ್ಲ, ಬೇಕಾಗುವಷ್ಟು ಕ್ಯಾಪಿಟಲ್ ಬ್ಯಾಂಕ್ ಬಳಿ ಇದೆ ಅಂತ ಹೇಳಿದ್ದಾರೆ. 2025ರಲ್ಲಿ ಭಾರತದ ಐಫೋನ್ ರಫ್ತು ಮೌಲ್ಯ $23 ಬಿಲಿಯನ್ ರೀಚ್ ಆಗಿದೆ. ಇದೇ ಮೊದಲ ಬಾರಿಗೆ ದೇಶದ ರಫ್ತಿನಲ್ಲಿ ಸ್ಮಾರ್ಟ್ ಫೋನ್ಗಳ ಎಕ್ಸ್ಪೋರ್ಟ್ ಲೀಡಿಂಗ್ ಕ್ಯಾಟಗರಿಯಾಗಿ ಹೊರಹೊಮ್ಮಿದೆ. ಇಲ್ಲಿವರೆಗೆ ಪೆಟ್ರೋಲಿಯಂ ಉತ್ಪನ್ನಗಳು, ಜ್ಯುವೆಲರಿ ಎಲ್ಲ ರಫ್ತು ಮೊದಲ ಸ್ಥಾನದಲ್ಲಿದ್ದವು, ಆದ್ರೆ ಅದು ಚೇಂಜ್ ಆಗಿದೆ. ಒಟ್ಟು $30 ಬಿಲಿಯನ್ ಮೌಲ್ಯದ ಸ್ಮಾರ್ಟ್ ಫೋನ್ ಸೆಗ್ಮೆಂಟ್ನಲ್ಲಿ ಅಲ್ಲೂ ಕೂಡ ಆ್ಯಪಲ್ಲೇ ಜಾಸ್ತಿ, 76% ಐಫೋನ್ಗಳೇ ರಫ್ತಾಗ್ತಿವೆ. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $3,154 ಹೆಚ್ಚಾಗಿ $1,58,220 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $2,890 ಹೆಚ್ಚಾಗಿ $1,44,930 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ $13,761 ಹೆಚ್ಚಾಗಿ $2,64,075 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಸೇರೋದನ್ನ, ಆ ನಾಲೆಜ್ ಕಮ್ಯುನಿಟಿಯ ಭಾಗ ಆಗೋದನ್ನ ಕನ್ಸಿಡರ್ ಮಾಡಬಹುದು. ಇದರಿಂದ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ನೋಡೋದು ಮಾತ್ರ ಅಲ್ಲದೆ ನೀವು ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆ ಕೂಡ ಆಗುತ್ತೆ. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.